ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ. ಅಲ್ಲಿಗೆ ಇವತ್ತು ನಮ್ಮ ಕಂಪ್ಲೇಂಟ್ ಆದೇಶ ಆಗೋದಕ್ಕೆ ಬಂದಿದ್ದೀವಿ. ಇದರ ಪ್ರಮುಖ ಉದ್ದೇಶ ಏನಂದರೆ MLA ಮಿಸ್ಟರ್ ರಮೇಶ್ ಪಟ್ಟಿಸಿದ್ದನಗೌಡ, ಶ್ರೀರಂಗಪಟ್ಟಣದ ಕಾಂಗ್ರೆಸ್ MLA, ಇವರು 2023 ಅಫಿಡೇವಿಟಲ್ಲಿ ಏನು ಹಾಕಿದಾರಲ್ಲ, ಸುಮಾರು ವಿಷಯಗಳನ್ನ ಅವರು ಸಪ್ರೆಸ್ ಮಾಡಿದ್ದಾರೆ. ಬೋತ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು, ಎಸ್ಪೆಷಲಿ 2 ಪ್ರಾಪರ್ಟಿ ವಿತಿನ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟಲ್ಲಿ ಆಗಿರುವಂಥ ಪ್ರಾಪರ್ಟಿ ಇವ್ರಿಗೆ 2007ಇಂದ ಅವ್ರ ಕಸ್ಟಡಿಯಲ್ಲಿ ಇದ್ರೂ, ಅದು ಅವರ ಹೆಸರಲ್ಲಿ ಇದ್ರೂ ಅದನ್ನು ಅವರು ಡಿಸ್ಕ್ಲೋಸ್ ಮಾಡೇ ಇಲ್ಲ ಅಫಿಡೇವಿಟಲ್ಲಿ. ಅದರಿಂದ ಇದು ಸೆಕ್ಷನ್ 125A ಆಫ್ ದ ರೆಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ ಪ್ರಕಾರ ಇದು ಅಫೆನ್ಸ್ ಆಗುತ್ತೆ. ಸೊ ಈ ವಿಷಯವಾಗಿ ನಾವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಲೆ ಹಾಕಿ ನಾವಿವತ್ತು ಮುಖ್ಯ ಚುನಾವಣಾಧಿಕಾರಿಗಳನ್ನು ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೊಂಡು ಪ್ರಾಸಿಕ್ಯೂಷನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮತ್ತು ಈ ವಿಷಯವಾಗಿ ಏನಾದರೂ ಇವರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಆ್ಯಸ್ ಅ ಕಂಪ್ಲೇಂಟು ನಾವು ಸ್ಪೆಷಲ್ ಕೋರ್ಟ್ ಫಾರ್ MP MLA ಇದೆ, ಅಲ್ಲಿ ನಾವು ಕ್ರಿಮಿನಲ್ ಕೇಸನ್ನು ಮೊಕದ್ದಮೆ ಮಾಡ್ತೀವಿ. ಮತ್ತು ಇವ್ರದ್ದು ಮತ್ತಿತರ ವ್ಯವಹಾರಗಳು ನಮಗೆ ಕಂಡು ಬರ್ತಾ ಇದೆ. ಇದು ಕಂಡು ಬಂದರೆ ಇದು ಕರಪ್ಟ್ ಪ್ರಾಕ್ಟೀಸಸ್ ಆಫ್ ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ನಾವು ಎಲೆಕ್ಷನ್ ಪಿಟಿಷನ್ನು ಹೈಕೋರ್ಟಲ್ಲೂ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳ್ಬಿಟ್ಟು ನಾವು ಪಾಸಿಟಿವ್ ಹೋಪಿಂದ ಇದ್ದೀವಿ. ದಟ್ ಇಸ್ ವೈಟ್ ಫಾರ್ ದ ಆ್ಯಕ್ಷನ್ ಆಫ್ ದ CEO. ಮತ್ತು ಕಾಪಿನ ಇದನ್ನು ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೂ ಕಳಿಸಿದ್ದೀವಿ ನಾವು ಫಾರ್ ನೆಸೆಸರಿ ಆ್ಯಕ್ಷನ್. ಥ್ಯಾಂಕ್ ಯು. ಈ ದಿನ ಶ್ರೀರಂಗಪಟ್ಟಣ MLA AB ರಮೇಶ್ ಬಂಡಿಸಿದ್ದೇಗೌಡರವರು 2023ರಲ್ಲಿ ಚುನಾವಣಾ ಘೋಷಣೆಯಲ್ಲಿ ತಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡುವಾಗ ಮೈಸೂರಿನ ಭೋಗಾದಿನಲ್ಲಿರುವಂತಹ 2 ಆಸ್ತಿಗಳನ್ನು ಅವರು ಡಿಕ್ಲೇರ್ ಮಾಡಿರೋದಿಲ್ಲ. ಹಾಗಾಗಿ ಅದು ನಮ್ಮ ವಿಚಾರ ನಮ್ಮ ಗಮನಕ್ಕೆ ಬಂದು ಈ ದಿನ CO ಚೀಫ್ ಎಲೆಕ್ಷನ್ ಆಫೀಸರ್ ಕರ್ನಾಟಕ ಅವರಿಗೆ ದೂರನ್ನು ಕೊಟ್ಟಿದ್ದೀವಿ ನಮ್ಮ ವಕೀಲರ ಸಹಾಯದಿಂದ. ಚೀಫ್ ಎಲೆಕ್ಷನ್ ಆಫೀಸರು ಸುದೀರ್ಘವಾಗಿ ಇದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಿ ಶೀಘ್ರವಾಗಿ ಇದನ್ನು ಕ್ರಮ ತಗೊಂಡು ನಿಮಗೆ ತಿಳಿಸ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ. ಹಾಗಾಗಿ ಇದು 2 ನಂಬರಿಂದ ಈ ಮಾರುಕಟ್ಟೆ ಮೌಲ್ಯ 15 ಕೋಟಿಗೂ ಹೆಚ್ಚಿನ ಮೌಲ್ಯದಾಗಿದೆ. ಇದು ಅದು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಒಳಗಡೆ ಅದು ಪ್ರಾಪರ್ಟಿ ಬರ್ತಾಯಿದೆ. ರಿಂಗ್ ರೋಡ್ ಒಳಗಡೆ ಇದೆ. ಇದೇ ಥರ ಆಸ್ತಿಗಳು ಇನ್ನೂ ಕೆಲವು ಇದೆ ಅಂತ ಅನ್ನೋದು ದಾಖಲೆಗಳ ಮೂಲಕ ತಿಳಿದು ಬರ್ತಾಯಿದೆ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗಿದೆ. ಈ ಪ್ರಾಪರ್ಟಿ ಈಗ ನೀವು ಹೇಳ್ತಾ ಇರುವಂಥದ್ದು ಯಾವ ವರ್ಷದಲ್ಲಿ ಪರ್ಚೇಸ್ ಮಾಡಿರೋದು? ಇದು 2007ರಲ್ಲಿ ಇವರು ಪರ್ಚೇಸ್ ಮಾಡಿದ್ದಾರೆ. ಆಗಲಿಂದ ಇಲ್ಲಿವರೆಗೂ ಇವರು ಸುಮಾರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಅಫಿಡೇವಿಟ್ನಲ್ಲಿ ಯಾವ ವರ್ಷವೂ ಘೋಷಣೆ ಮಾಡಿಲ್ಲ. ಆಗಲಿಂದ ಇಲ್ಲಿವರೆಗೂ ನಿಮಗೆ ಹೇಗೆ ಸಿಗ್ತಿದೆಲ್ಲ ಡಾಕ್ಯುಮೆಂಟ್? ಮೇಡಮ್, ನಾವೊಂದು ನಮ್ಮ ಮನೆಗೆ ನಿಯರ್ ಬೈ ಇದೆ, ಇದು ವಾಕಬಲ್ ಡಿಸ್ಟೆನ್ಸು. ನಾವು ವಾಕಿಂಗ್ ಹೋಗ್ತೀವಿ. ಬಡವಣೆ ರಚನೆ ಆಗುವಾಗ